ಹಾಗಾದ್ರೆ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಮುಂದಿನ ಉಪರಾಷ್ಟ್ರಪತಿ ಆಗ್ತಾರಾ? ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಂತೂ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಬಹಳ ಕುತೂಹಲ ಇತ್ತು ಎನ್ಡಿಎ ಯಾರನ್ನ ಘೋಷಣೆ ಮಾಡುತ್ತೆ ಅಂತ. ತಮಿಳುನಾಡಿನ ಸಿಪಿ ರಾಧಾಕೃಷ್ಣನ್ ಈಗ ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾರೆ ಈಗ ಅವರು. ಸದ್ಯ ಕೊಯಮತ್ತೂರ್ನ 2 ಬಾರಿಯ ಸಂಸದ ಅವರು ಸಿಪಿ ರಾಧಾಕೃಷ್ಣನ್ ಅವರು. ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೂಡ ಹೌದು. ಇನ್ನು ತಮಿಳುನಾಡು ಚುನಾವಣೆಗೆ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಹೇಳಲಾಗ್ತಾ ಇತ್ತು ಬಿಹಾರ್ ಎಲೆಕ್ಷನ್ಸ್ ಟೈಮು, ಹಾಗಾಗಿ ಬಿಹಾರಿಂದ ಯಾರನ್ನಾದ್ರೂ ಉಪರಾಷ್ಟ್ರಪತಿ ಹುದ್ದೆಗೆ ತರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ತಮಿಳು ವ್ಯಕ್ತಿಯೊಬ್ಬರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಎನ್ಡಿಎ ಆಯ್ಕೆ ಮಾಡ್ತಾ ಇದೆ. ಸಿಪಿ ರಾಧಾಕೃಷ್ಣನ್ ಆಯ್ಕೆಯಾಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗಿದೆ. ಸ್ಪಷ್ಟ ಬಹುಮತ ಹೊಂದಿರುವ ಎನ್ಡಿಎ ಇರೋದ್ರಿಂದ ಚುನಾವಣೆಗೇನು ತೊಂದರೆ ಆಗಲಿಕ್ಕಿಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 782 ಮತಗಳಿದ್ದಾವೆ. ಗೆಲುವು ಸಾಧಿಸೋದಕ್ಕೆ ಕನಿಷ್ಠ 392 ಮತಗಳು ಅಗತ್ಯ. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸದಸ್ಯರ ಬೆಂಬಲ ಇದೆ. ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಕೂಡ ಇದೆ. ಹಾಗಾಗಿ ಎನ್ಡಿಎ ಬಳಿ ಈಗ 426 ಮತಗಳ ಶಕ್ತಿ ಇದೆ. ಇದೇ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಅವರ ಆಯ್ಕೆ ಪಕ್ಕಾ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಮುಂದಿನ ಉಪರಾಷ್ಟ್ರಪತಿ ಆಗ್ತಾರಾ? ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಂತೂ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಬಹಳ ಕುತೂಹಲ ಇತ್ತು ಎನ್ಡಿಎ ಯಾರನ್ನ ಘೋಷಣೆ ಮಾಡುತ್ತೆ ಅಂತ. ತಮಿಳುನಾಡಿನ ಸಿಪಿ ರಾಧಾಕೃಷ್ಣನ್ ಈಗ ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾರೆ ಈಗ ಅವರು. ಸದ್ಯ ಕೊಯಮತ್ತೂರ್ನ 2 ಬಾರಿಯ ಸಂಸದ ಅವರು ಸಿಪಿ ರಾಧಾಕೃಷ್ಣನ್ ಅವರು. ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೂಡ ಹೌದು. ಇನ್ನು ತಮಿಳುನಾಡು ಚುನಾವಣೆಗೆ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಹೇಳಲಾಗ್ತಾ ಇತ್ತು ಬಿಹಾರ್ ಎಲೆಕ್ಷನ್ಸ್ ಟೈಮು, ಹಾಗಾಗಿ ಬಿಹಾರಿಂದ ಯಾರನ್ನಾದ್ರೂ ಉಪರಾಷ್ಟ್ರಪತಿ ಹುದ್ದೆಗೆ ತರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ತಮಿಳು ವ್ಯಕ್ತಿಯೊಬ್ಬರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಎನ್ಡಿಎ ಆಯ್ಕೆ ಮಾಡ್ತಾ ಇದೆ. ಸಿಪಿ ರಾಧಾಕೃಷ್ಣನ್ ಆಯ್ಕೆಯಾಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗಿದೆ. ಸ್ಪಷ್ಟ ಬಹುಮತ ಹೊಂದಿರುವ ಎನ್ಡಿಎ ಇರೋದ್ರಿಂದ ಚುನಾವಣೆಗೇನು ತೊಂದರೆ ಆಗಲಿಕ್ಕಿಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 782 ಮತಗಳಿದ್ದಾವೆ. ಗೆಲುವು ಸಾಧಿಸೋದಕ್ಕೆ ಕನಿಷ್ಠ 392 ಮತಗಳು ಅಗತ್ಯ. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸದಸ್ಯರ ಬೆಂಬಲ ಇದೆ. ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಕೂಡ ಇದೆ. ಹಾಗಾಗಿ ಎನ್ಡಿಎ ಬಳಿ ಈಗ 426 ಮತಗಳ ಶಕ್ತಿ ಇದೆ. ಇದೇ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಅವರ ಆಯ್ಕೆ ಪಕ್ಕಾ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಮುಂದಿನ ಉಪರಾಷ್ಟ್ರಪತಿ ಆಗ್ತಾರಾ? ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಂತೂ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಬಹಳ ಕುತೂಹಲ ಇತ್ತು ಎನ್ಡಿಎ ಯಾರನ್ನ ಘೋಷಣೆ ಮಾಡುತ್ತೆ ಅಂತ. ತಮಿಳುನಾಡಿನ ಸಿಪಿ ರಾಧಾಕೃಷ್ಣನ್ ಈಗ ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾರೆ ಈಗ ಅವರು. ಸದ್ಯ ಕೊಯಮತ್ತೂರ್ನ 2 ಬಾರಿಯ ಸಂಸದ ಅವರು ಸಿಪಿ ರಾಧಾಕೃಷ್ಣನ್ ಅವರು. ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೂಡ ಹೌದು. ಇನ್ನು ತಮಿಳುನಾಡು ಚುನಾವಣೆಗೆ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಹೇಳಲಾಗ್ತಾ ಇತ್ತು ಬಿಹಾರ್ ಎಲೆಕ್ಷನ್ಸ್ ಟೈಮು, ಹಾಗಾಗಿ ಬಿಹಾರಿಂದ ಯಾರನ್ನಾದ್ರೂ ಉಪರಾಷ್ಟ್ರಪತಿ ಹುದ್ದೆಗೆ ತರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ತಮಿಳು ವ್ಯಕ್ತಿಯೊಬ್ಬರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಎನ್ಡಿಎ ಆಯ್ಕೆ ಮಾಡ್ತಾ ಇದೆ. ಸಿಪಿ ರಾಧಾಕೃಷ್ಣನ್ ಆಯ್ಕೆಯಾಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗಿದೆ. ಸ್ಪಷ್ಟ ಬಹುಮತ ಹೊಂದಿರುವ ಎನ್ಡಿಎ ಇರೋದ್ರಿಂದ ಚುನಾವಣೆಗೇನು ತೊಂದರೆ ಆಗಲಿಕ್ಕಿಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 782 ಮತಗಳಿದ್ದಾವೆ. ಗೆಲುವು ಸಾಧಿಸೋದಕ್ಕೆ ಕನಿಷ್ಠ 392 ಮತಗಳು ಅಗತ್ಯ. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸದಸ್ಯರ ಬೆಂಬಲ ಇದೆ. ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಕೂಡ ಇದೆ. ಹಾಗಾಗಿ ಎನ್ಡಿಎ ಬಳಿ ಈಗ 426 ಮತಗಳ ಶಕ್ತಿ ಇದೆ. ಇದೇ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಅವರ ಆಯ್ಕೆ ಪಕ್ಕಾ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಮುಂದಿನ ಉಪರಾಷ್ಟ್ರಪತಿ ಆಗ್ತಾರಾ? ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಂತೂ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಬಹಳ ಕುತೂಹಲ ಇತ್ತು ಎನ್ಡಿಎ ಯಾರನ್ನ ಘೋಷಣೆ ಮಾಡುತ್ತೆ ಅಂತ. ತಮಿಳುನಾಡಿನ ಸಿಪಿ ರಾಧಾಕೃಷ್ಣನ್ ಈಗ ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾರೆ ಈಗ ಅವರು. ಸದ್ಯ ಕೊಯಮತ್ತೂರ್ನ 2 ಬಾರಿಯ ಸಂಸದ ಅವರು ಸಿಪಿ ರಾಧಾಕೃಷ್ಣನ್ ಅವರು. ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೂಡ ಹೌದು. ಇನ್ನು ತಮಿಳುನಾಡು ಚುನಾವಣೆಗೆ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಹೇಳಲಾಗ್ತಾ ಇತ್ತು ಬಿಹಾರ್ ಎಲೆಕ್ಷನ್ಸ್ ಟೈಮು, ಹಾಗಾಗಿ ಬಿಹಾರಿಂದ ಯಾರನ್ನಾದ್ರೂ
ಉಪರಾಷ್ಟ್ರಪತಿ ಹುದ್ದೆಗೆ ತರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ತಮಿಳು ವ್ಯಕ್ತಿಯೊಬ್ಬರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಎನ್ಡಿಎ ಆಯ್ಕೆ ಮಾಡ್ತಾ ಇದೆ. ಸಿಪಿ ರಾಧಾಕೃಷ್ಣನ್ ಆಯ್ಕೆಯಾಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗಿದೆ. ಸ್ಪಷ್ಟ ಬಹುಮತ ಹೊಂದಿರುವ ಎನ್ಡಿಎ ಇರೋದ್ರಿಂದ ಚುನಾವಣೆಗೇನು ತೊಂದರೆ ಆಗಲಿಕ್ಕಿಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 782 ಮತಗಳಿದ್ದಾವೆ. ಗೆಲುವು ಸಾಧಿಸೋದಕ್ಕೆ ಕನಿಷ್ಠ 392 ಮತಗಳು ಅಗತ್ಯ. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸದಸ್ಯರ ಬೆಂಬಲ ಇದೆ. ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಕೂಡ ಇದೆ. ಹಾಗಾಗಿ ಎನ್ಡಿಎ ಬಳಿ ಈಗ 426 ಮತಗಳ ಶಕ್ತಿ ಇದೆ. ಇದೇ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಅವರ ಆಯ್ಕೆ ಪಕ್ಕಾ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಮುಂದಿನ ಉಪರಾಷ್ಟ್ರಪತಿ ಆಗ್ತಾರಾ? ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಂತೂ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಬಹಳ ಕುತೂಹಲ ಇತ್ತು ಎನ್ಡಿಎ ಯಾರನ್ನ ಘೋಷಣೆ ಮಾಡುತ್ತೆ ಅಂತ. ತಮಿಳುನಾಡಿನ ಸಿಪಿ ರಾಧಾಕೃಷ್ಣನ್ ಈಗ ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾರೆ ಈಗ ಅವರು. ಸದ್ಯ ಕೊಯಮತ್ತೂರಿನ 2 ಬಾರಿಯ ಸಂಸದ ಅವರು ಸಿಪಿ ರಾಧಾಕೃಷ್ಣನ್ ಅವರು. ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೂಡ ಹೌದು. ಇನ್ನು ತಮಿಳುನಾಡು ಚುನಾವಣೆಗೆ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಹೇಳಲಾಗ್ತಾ ಇತ್ತು ಬಿಹಾರ ಎಲೆಕ್ಷನ್ಸ್ ಟೈಮು, ಹಾಗಾಗಿ ಬಿಹಾರಿಂದ ಯಾರನ್ನಾದ್ರೂ ಉಪರಾಷ್ಟ್ರಪತಿ ಹುದ್ದೆಗೆ ತರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ತಮಿಳು ವ್ಯಕ್ತಿಯೊಬ್ಬರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಎನ್ಡಿಎ ಆಯ್ಕೆ ಮಾಡ್ತಾ ಇದೆ. ಸಿಪಿ ರಾಧಾಕೃಷ್ಣನ್ ಆಯ್ಕೆಯಾಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗಿದೆ. ಸ್ಪಷ್ಟ ಬಹುಮತ ಹೊಂದಿರುವ ಎನ್ಡಿಎ ಇರೋದ್ರಿಂದ ಚುನಾವಣೆಗೇನು ತೊಂದರೆ ಆಗಲಿಕ್ಕಿಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 782 ಮತಗಳಿದ್ದಾವೆ. ಗೆಲುವು ಸಾಧಿಸೋದಕ್ಕೆ ಕನಿಷ್ಠ 392 ಮತಗಳು ಅಗತ್ಯ. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸದಸ್ಯರ ಬೆಂಬಲ ಇದೆ. ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಕೂಡ ಇದೆ. ಹಾಗಾಗಿ ಎನ್ಡಿಎ ಬಳಿ ಈಗ 426 ಮತಗಳ ಶಕ್ತಿ ಇದೆ. ಇದೇ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಅವರ ಆಯ್ಕೆ ಪಕ್ಕಾ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಮುಂದಿನ ಉಪರಾಷ್ಟ್ರಪತಿ ಆಗ್ತಾರಾ? ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಂತೂ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಬಹಳ ಕುತೂಹಲ ಇತ್ತು ಎನ್ಡಿಎ ಯಾರನ್ನ ಘೋಷಣೆ ಮಾಡುತ್ತೆ ಅಂತ. ತಮಿಳುನಾಡಿನ ಸಿಪಿ ರಾಧಾಕೃಷ್ಣನ್ ಈಗ ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾರೆ ಈಗ ಅವರು. ಸದ್ಯ ಕೊಯಮತ್ತೂರಿನ 2 ಬಾರಿಯ ಸಂಸದ ಅವರು ಸಿಪಿ ರಾಧಾಕೃಷ್ಣನ್ ಅವರು. ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೂಡ ಹೌದು. ಇನ್ನು ತಮಿಳುನಾಡು ಚುನಾವಣೆಗೆ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಹೇಳಲಾಗ್ತಾ ಇತ್ತು ಬಿಹಾರ ಎಲೆಕ್ಷನ್ಸ್ ಟೈಮು, ಹಾಗಾಗಿ ಬಿಹಾರಿಂದ ಯಾರನ್ನಾದ್ರೂ ಉಪರಾಷ್ಟ್ರಪತಿ ಹುದ್ದೆಗೆ ತರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ತಮಿಳು ವ್ಯಕ್ತಿಯೊಬ್ಬರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಎನ್ಡಿಎ ಆಯ್ಕೆ ಮಾಡ್ತಾ ಇದೆ. ಸಿಪಿ ರಾಧಾಕೃಷ್ಣನ್ ಆಯ್ಕೆಯಾಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗಿದೆ. ಸ್ಪಷ್ಟ ಬಹುಮತ ಹೊಂದಿರುವ ಎನ್ಡಿಎ ಇರೋದ್ರಿಂದ ಚುನಾವಣೆಗೇನು ತೊಂದರೆ ಆಗಲಿಕ್ಕಿಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 782 ಮತಗಳಿದ್ದಾವೆ. ಗೆಲುವು ಸಾಧಿಸೋದಕ್ಕೆ ಕನಿಷ್ಠ 392 ಮತಗಳು ಅಗತ್ಯ. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸದಸ್ಯರ ಬೆಂಬಲ ಇದೆ. ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಕೂಡ ಇದೆ. ಹಾಗಾಗಿ ಎನ್ಡಿಎ ಬಳಿ ಈಗ 426 ಮತಗಳ ಶಕ್ತಿ ಇದೆ. ಇದೇ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಅವರ ಆಯ್ಕೆ ಪಕ್ಕಾ ಅಂತ ಹೇಳಲಾಗ್ತಿದೆ.